ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಸಂಚಿಕೆ ಏನಾಗುತ್ತೆ ಅಂತ ಒಂದು ಚಿಕ್ಕದಾಗಿ ಪ್ರೋಮೋ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಬಂದು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಶುರುವಿನಲ್ಲಿ ಮತ್ತೆ ಸೂರ್ಯ ಕೈಯಲ್ಲಿರೋ ದುಡ್ಡು ಹಿಡ್ಕೊಂಡು ಬಂದಿರೋ ಗಂಡ ನಂತರ ಇಷ್ಟೊಂದು ಈಸಿಯಾಗಿ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ದುಡ್ಡು ನೋಡ್ಕೊಂಡು ಹೇಳ್ತಾ ಇರ್ತಾರೆ. ಆಗ ಸೂರ್ಯನ ಫ್ರೆಂಡು ಕೂಡ, ಗೆಳೆಯ ನೀನು ಸತ್ತು ಬದುಕಿದ್ಯಾ ಕಣೋ ಮತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಮಾತಾಡ್ಸಕ್ಕಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಬರ್ತಾರೆ. ಆಗ ಸೂರ್ಯ ಮೀನಾ ಕೂಡ ನಾವು ಕೂಡ ಕಷ್ಟಪಟ್ಟು ಬದುಕೊಂಡ್ಬಿಟ್ವಿ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ಗೆ ಹೇಳ್ತಾ ಇರ್ತಾರೆ. ಆಗ ಆ ಗೆಳೆಯ ಕೂಡ ಹೇಳ್ತಾನೆ, ಆಯ್ತು ಮಗ ನಾನು ಹೋಗ್ಬಿಟ್ಟು ಬರ್ತೀನಿ, ನೀವು ಹುಷಾರಾಗಿರಿ, ಇನ್ಮೇಲಾದರೂ ನೀವು ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ರ ಫ್ರೆಂಡ್ ಹೊರಟೋಗ್ತಾನೆ. ಅವ್ರ ಫ್ರೆಂಡ್ ಹೋದ್ಮೇಲೆ ಆಮೇಲೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಖುಷಿ ಪಟ್ಕೊಂಡು, ಇಬ್ಬರು ಕೂಡ ಇಷ್ಟೊಂದು ಈಸಿಯಾಗಿ ನಾವು ಸಾಲ್ವ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳುವಾಗ ಇಬ್ಬರು ಖುಷಿಯಿಂದ ಇರ್ತಾರೆ. ಒಂದು ಕಡೆ ಸುಬ್ಬ ಅವರು ರೌಡಿಗಳಿಗೆಲ್ಲ ಹೊಡೆದ್ಬಿಟ್ಟು, ಅಲ್ಲ ಕಣ್ರು ನೀವು ಎಲ್ಲಿಂದ ಕಣ್ರು ನಿಮಗೆ ಸಿಕ್ಕ್ರಿ, ಒಂದು ಚಿನ್ನನ ಕೊಟ್ಟಿದ್ದು ನೀವು ಹೇಗೆ ಖರ್ಚು ಮಾಡ್ಬೇಕಂತ ಗೊತ್ತಿಲ್ವಲ್ಲ, ನಿಮಗೆ ಎಲ್ಲಿಂದ ಯಾಕಾದರೂ ನಮ್ಮ ಕೈಯಲ್ಲಿ ಸಿಕ್ತಿರೋ ನೀವೆಲ್ಲ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಸುಬ್ಬ ಬೈತಾ ಇರ್ತಾನೆ. ಸುಬ್ಬ ಕೇಳ್ತಾನೆ, ಯಾರಾದರೂ ನನ್ನ ಹೆಸರು ಬಾಯ್ ಬಿಟ್ರಾ ಅಂತ ಕೇಳಿದಾಗ ಆಗ ರೌಡಿಗಳು ಹೇಳ್ತಾರೆ, ಇಲ್ಲ ಅಣ್ಣ ನಿಮ್ಮ ಹೆಸರು ನಾನು ಬಾಯವೇ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇದ್ದ ರೌಡಿಗಳು ಕೂಡ ಹೇಳ್ತಾರೆ. ಸುಬ್ಬ ಹೇಳ್ತಾನೆ, ಅಲ್ಲ ನನ್ನ ಹೆಸರೇನಾದರೂ ಬಿಟ್ಟಿದ್ದೀರ ಬಾಯಿ ಬಿಟ್ಟಿದ್ದೀರ ಅದು ಕಥೆನೇ ಬೇರೆ ಆಗಿರೋದು, ಇನ್ನೊಂದು ತಿಂಗಳು ಎಲ್ಲೂ ಕಾಣಿಸ್ಕೋಬೇಡಿ, ಕಾಣಿಸ್ಕೊಂಡ್ರೆ ಸೂರ್ಯ ಹೊಡೆಯೋದಲ್ಲ ನಾನೇ ಹೆಂಗೆ ಹೊಡಿತೀನಿ ಅಂದರೆ ನಿಮಗೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊರಡ್ರು ಅಂತ ಹೇಳ್ಬಿಟ್ಟು ಕಾಗೆ ಸುಬ್ಬ ಹೇಳ್ತಾನೆ. ಹೊರಡ್ರು ಇಲ್ಲಿ ಅಂತ ಹೇಳ್ಬಿಟ್ಟು ಇವೆಲ್ಲ ಎಲ್ಲಿಂದ ಸಿಗ್ತಾವೋ, ಈಗ ಮಿಸ್ ಆಗಿದ್ದಾನೆ ಸೂರ್ಯ, ನೆಕ್ಸ್ಟ್ ನನ್ನ ಕೈಯಲ್ಲಿ ಸಿಕ್ಕೇ ಸಿಗ್ತಾನೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಸುಬ್ಬ ಹೇಳ್ತಾ ಇರ್ತಾನೆ. ಒಂದು ಕಡೆ ಮೀನಾ ಮತ್ತು ಸೂರ್ಯ ನಿಂತಿರ್ತಾರೆ. ಅಲ್ಲಿ ಸೇಟುಗೆ ಮೀನಾ ಕರೆದಿರ್ತಾಳೆ. ಅಲ್ಲಿ ಸೇಟು ಕೂಡ ಬಂದಿರ್ತಾನೆ. ಮೀನಾ, ಅಣ್ಣ ಹೇಗಿದ್ದೀರಾ ಅಂತ ಹೇಳಿದಾಗ, ನಾನು ಚೆನ್ನಾಗಿದ್ದೀನಮ್ಮ, ನೋಡಿ ಅಮ್ಮ ನೋಡಿ ಅಣ್ಣ ಇದೇ ನಮ್ಮ ಹೂವಿನ ಅಂಗಡಿ ಅಂತ ಹೇಳ್ಬಿಟ್ಟು ಮೀನಾ ಹೇಳಿದಾಗ, ಆಯ್ತಮ್ಮ ತಗೋ ಅಮೌಂಟು ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಡ್ತಾ ಇರ್ತಾನೆ ಸೇಟು. ಆಗ ಶಾಂತಿ ಇಣ್ಕಿ ಕೂಡ ನೋಡ್ತಾ ಇರ್ತಾಳೆ. ಬಂದ್ಬಿಟ್ಟು ಏನೇ ಮಾಡ್ತಿದ್ಯಾ ನೀನು, ಇಷ್ಟೊಂದು ದುಡ್ಡು ಎಲ್ಲಿಂದಾನೆ ಏನು ಮಾಡಕ್ಕೆ ಹೊರಟಿದ್ಯಾ ನೀನು ಅಂತ ಹೇಳ್ಬಿಟ್ಟು ಶಾಂತಿ ಬೈತಾ ಇರ್ತಾಳೆ. ಆಗ ಮೀನಾ ಹೇಳ್ತಾಳೆ, ಅತ್ತೆ ನಾನು ಆಮೇಲೆಲ್ಲ ಹೇಳ್ತೀನಿ ಇರಿ ಅಂತ ಹೇಳ್ಬಿಟ್ಟು ಹಣ ಕೊಡಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಮೀನಾ ಸೇಟು ಹತ್ರ ದುಡ್ಡಿಸ್ಕೊಳ್ತಾ ಇರ್ತಾಳೆ. ಆಗ ಸೇಟು ಅವ್ರು ಹೇಳ್ತಾರೆ, ನೋಡಮ್ಮ ಒಂದು ಸೈನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬುಕ್ ನಾನು ಸೈನ್ ಮಾಡಿಸೋದೇ ಮರ್ತುಬಿಟ್ಟೆ, ತಗೊಳಮ್ಮ ಅಂತ ಹೇಳ್ಬಿಟ್ಟು ಬುಕ್ ಓಪನ್ ಮಾಡಿಸಿ ಸೈನ್ ಮಾಡ್ಸಕ್ಕಂತ ಕೊಡ್ತಾನೆ. ಆಗ ಖುಷಿಯಲ್ಲಿ ಅವಳು ಮೀನಾ ದುಡ್ಡನ್ನು ನೋಡಿಕೊಂಡು ಆಯಿತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೈನ್ ಮಾಡೋಕೆ ಹೋಗ್ತಾಳೆ. ಸೇಟು ಕೇಳ್ತಾನೆ, ಏನಮ್ಮ ಇಷ್ಟೊಂದು ದುಡ್ಡು ಏನಕ್ಕೆ ನಿನಗೆ, ಏನಕ್ಕೆ ಅಂತ ಕೇಳಿದಾಗ, ಇಲ್ಲಣ್ಣ ನಾನು ನಮ್ಮ ಯಜಮಾನ್ರು ಆಟೋ ಓಡಿಸ್ತಾ ಇದ್ದಾರೆ, ನಾನು ಈ ದುಡ್ಡಿಂದ ಅವರಿಗೆ ಹೊಸ ಕಾರ್ ಕೊಡ್ಸೋಣ ಅಂತಿದ್ದೀನಿ ಅಂತ ಖುಷಿಯಾಗಿ ಹೇಳ್ತಾ ಇರ್ತಾಳೆ ಮೀನಾ. ಎಲ್ಲಿದ್ದಾರ ಮೀನಾ ಕೂಡ ಖುಷಿಯಾಗಿರ್ತಾಳೆ. ಆಮೇಲೆ ಇನ್ನೊಂದು ಕಡೆ ಬ್ಯೂಟಿ ಪಾರ್ಲರ್ಗೆ ರೋಹಿಣಿಗೆ ಮೀಟ್ ಮಾಡೋಕ್ಕಂತ ಹೋಗಿರ್ತಾನೆ. ಆಗ ರೋಹಿಣಿ ಕಾಣಿಸಿರಲ್ಲ, ಅಲ್ಲೇ ಕೂತಿದ್ದ ರಿಸೆಪ್ಷನಲ್ಲಿ ಕೂತಿದ್ದ. ಅವ್ರಿಗೆ ಕೇಳಿದಾಗ ಒಳಗಡೆ ಇದ್ದಾರೆ ಅಂತ ಹೇಳಿದಾಗ ಹಾಗೆ ನೋಡ್ತಾ ಬೋರ್ಡ್ ನೋಡ್ತಾನೆ. ಬೋರ್ಡ್ ನೋಡಿದಾಗ ಅಲ್ಲಿ ಹೆಸರು ಶಾಂತಿ ಅಂತ ಇದ್ದಿದ್ದು ಇರಲಿ, ಅಲ್ಲಿ ಹೆಸರು ಚೇಂಜ್ ಆಗಿರುತ್ತೆ. ಆಗ ನೋಡ್ಬಿಟ್ಟು ಅಯ್ಯೋ ಇಲ್ಲಿ ನಮ್ಮ ಅಮ್ಮನ ಹೆಸರು ಇತ್ತಲ್ಲ ಅಂತ ನೋಡ್ಬಿಟ್ಟು ಯೋಚನೆ ಮಾಡ್ತಿರುವಾಗ ಮನೋಜ್ ಹೆಸರು ಚೇಂಜ್ ಆಗಿರೋದು ನೋಡಿ ಮನೋಜ್ಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.